ಅಂತಂದ್ರೆ ಮತ್ತು ಕೊನೆಗೆ ಬಂದು ಇಲ್ಲ ಜನ ಆರಿಸಿದ್ರೆ ನಾವು ಬೇಕಾದ ಕಾನೂನು ಮಾಡ್ತೀವಿ ಅಂತೇಳಿ ಎಲೆಕ್ಷನ್ ಕಮಿಷನ್ ಕಾನೂನು ಸಹಿತ ತಿದ್ದೆ ಅನುಕೂಲ ಮಾಡಿಕೊಡುವಂಥ ಸಿಚುವೇಶನ್ ನಾವು ಇವತ್ತು ನೋಡ್ತಾ ಇದ್ದೀವಿ. ಇವತ್ತು ದೇಶದ ಯಾವುದೇ ಒಂದು ಸ್ವಾಯತ್ತ ಕಮಿಟಿ ಅದು ಸಮಿತಿ ಯಾವ ಸ್ವಯಂ ಅಧಿಕಾರದಿಂದ ಉಳಿದಿಲ್ಲ. ಇವತ್ತು ED ಆಗಿರ್ಬೋದು, CBI ಆಗಿರ್ಬೋದು, ಅದರ ಜೊತೆ IT ಆಗಿರ್ಬೋದು, ಕರ್ನಾಟಕದ ಅದ ಪರಿಸ್ಥಿತಿ ಲೋಕಾಯುಕ್ತ ಸಹಿತ ಅದು ಇನ್ನುಳಿದ ಸಂಸ್ಥೆಗಳು ಸಹಿತ ಆಯಾ ಆಳುವ ಸರ್ಕಾರಗಳ ಕೈಗೊಂಬಳಾಗಿ ಹೋಗ್ಬಿಟ್ಟಿದೆ. ಇವತ್ತು ಹಿಂಗಿದ್ದಾಗ ಈ ದೇಶ ಉಳಿದಿದೆ ಹೆಂಗೆ? ಚುನಾವಣಾ ಆಯೋಗದಂತೆ ಪೂರ್ತಿಯಾಗಿ ಇವತ್ತು ಕೇಂದ್ರ ಸರ್ಕಾರ ಕೈಗೊಂಬೆ ಆಗ್ಯದ. ಇಂಥ ಸಂದರ್ಭದಲ್ಲಿ ಹೈಕೋರ್ಟ್ ಇದ್ದಿದ್ದು ಆರ್ಡರ್ ಮಾಡಿದ 3 ತಿಂಗಳು ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು. ನೀವು ಮತದಾರ ಯಾದಿ ತರಬೇಕು, ಮೇಲೆ ಒಂದು ಹರಿಯಾಣ, ಇನ್ನೊಂದು ಮಹಾರಾಷ್ಟ್ರದ್ದು ಮತದಾರ ಯಾದಿ ಜೊತೆಗೆ ಈ ಒಂದು ಏನಪ್ಪ ಅದು ಎಲೆಕ್ಷನ್ ಸಂದರ್ಭದಲ್ಲಿ ವಿಡಿಯೋಗಳು ಮಾಡಿದಂಥ CCTV ಕ್ಯಾಮ್ರಾದಿದ್ದಂಥ ಫುಟೇಜಸ್ಸು ಇವು ತರಬೇಕು. 17 ಫಾರ್ಮ್ ತರಬೇಕು ಪ್ರತಿ ಬೂತಿಂದು, 17C ಫಾರ್ಮ್. ಮತ್ತು ಕೊನೆಯ ಒಂದು 2-3 ತಿಂಗಳಲ್ಲಿ 75 ಲಕ್ಷ ಮತದಾರ ಹೆಚ್ಚಾದರು. ಮತ್ತು ಕೊನೆಯ 1 ತಾಸಿನಲ್ಲಿ 75 ಲಕ್ಷ ಮತಗಳು ಬಂದು ಓಟಿಗೆ ನಮ್ಮ ಬೂತಿಗೆ ಎಲ್ಲಿದು ಬಂದು ಹೆಂಗೆ ಬಂದು ಯಾವ್ಯಾವ ಇದನ್ನು ಸಹಿತ ಕೇಳುವಂಥದ್ದು ಆ ಫೋಟೇಜು ಎಲ್ಲನೂ ಇವಕ್ಕೆ ತೆಗೆದುಕೊಳ್ಬೇಕಂದಾಗ ಜ್ಞಾನೇಶ್ ಕುಮಾರ್ ಅವರು ಅದಾವ ತೆಗೆದುಕೊಳ್ತೀವಿ. ಯಾಕೆ ಡಿಲೀಟ್ ಮಾಡಲಿಕ್ಕೆ ಬರೋದಿಲ್ಲ, ಅದನ್ನು ಸಾಧ್ಯನೇ ಇಲ್ಲ. ಅಪ್ಲೋಡ್ ಮಾಡಲಿಕ್ಕೆ ಬರೋದಿಲ್ಲ, ಡಿಲೀಟ್ ಮಾಡೋಕ್ಕೂ ಬರೋದಿಲ್ಲ. ಎಲ್ಲಿ ಹೋಗ್ತದೆ ನಮ್ಮ ಎಲೆಕ್ಟ್ರಾನಿಕಲಿ ವಿ ಆರ್ ಸ್ಟ್ರಾಂಗ್ ಟುಡೇ, ಭಾಳ ಗಟ್ಟಿಗರಾಗಿದೆ. ಇಂಥ ಪ್ರಸಂಗದಲ್ಲೇ ಇವತ್ತು ಜ್ಞಾನೇಶ್ ಕುಮಾರ್ ಒಪ್ಕೊಂಡಿದ್ದಾರೆ. ಮೋಸ್ಟ್ಲಿ ಸಿಕ್ಕು ಅಂತಂದ್ರೆ ಅಲ್ಲಿ ಏನು ನಡೆದದು ಗೊತ್ತಾದ್ರೆ ಇಡೀ ವಿಶ್ವನ ಬೆಚ್ಚಿ ಬೀಳುವಂಥ ಪ್ರಸಂಗ ಬರ್ತದೆ. ಭಾರತ ಪ್ರಜಾಪ್ರಭುತ್ವಕ್ಕೆ ಹಂತಕ್ಕೆ ಬಂದಿತ್ತ ಅಂತ ನಿಟ್ಟುಸಲ್ಬಿಡುವಂಥ ಪ್ರಸಂಗ ಬಂದಿರ್ಬೋದು. ಏನೋ ಆಗಲಿ ನೋಡ್ಬೇಕಿಷ್ಟ. ರಾಜೀವ್ ಕುಮಾರ್ ಅವರು ಸಿಗ್ತಾರೋ, ಅವ್ರ ಜೊತೆ ಮೋದಿ ಅವರು ಸಿಗ್ತಾರೋ, ಶಾರ್ ಅವರು ಸಿಗ್ತಾರೋ, ಅದು ಪ್ರಾಮಾಣಿಕವಾಗಿದೆಯೋ ಅನ್ನೋದನ್ನು ನಮ್ಮ ಹೈಕೋರ್ಟ್, ದಿಲ್ಲಿ ಹೈಕೋರ್ಟ್ ಇವತ್ತು ರುಜುವಾತು ಪಡಿಸೋ ಹಂತಕ್ಕೆ ಬಂದಂಥದ್ದಂತೆ ಇವತ್ತು ಅನ್ನಿಸ್ತದೆ. ನೋಡೋಣ ಅಲ್ಲಿವ್ರು ಏನೇನು ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಶಾ ಮತ್ತು ಮೋದಿ ಅವ್ರ ಜೋಡಿ ಯಾವಾಗಲೂ ಇಲ್ಲೇ ಜುಮ್ಲಾಗಳು ನಿರ್ಮಾಣ ಮಾಡುವಂಥ ಸರ್ಕಾರ ಅನ್ನೋದು 2 ಮಾತಿಲ್ಲ ಅನ್ನೋದು ನೀವು ಗೊತ್ತದ. ಮತ್ತು ಜೂಟ್ ಬಲೋ ಅನ್ನೋ ಶಬ್ದಗಳನ್ನು ನಾವು ಬಳಸಿದ್ದಾರೆ. ಅಂದು ಕರೆ ಮಾಡುವಂಥ ಸರ್ಕಾರ ಇದಾಗ್ಯದ. ಹೀಗಾಗಿ ನಮ್ಮ ಪ್ರಜಾಪ್ರಭುತ್ವ ಇವತ್ತು ಏನಪ್ಪ ಅಂದ್ರೆ ಅಳ್ಳಂಕದ ಸ್ಥಿತಿಯಲ್ಲಿದೆ. ಇದರ ಗತಿ, ಇದರ ಭವಿಷ್ಯ ಏನು ಅನ್ನೋದು ಮತದಾರ ಕೈಯಿರೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.